ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದಿಢೀರ್ ಮೆಂತ್ಯ ಸಾರನ್ನು ಮಾಡ್ತಾಯಿದ್ದೇನೆ. ಈ ಮೆಂತ್ಯ ಸಾರನ್ನು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿರುತ್ತಲ್ಲ, ಭಾಳ ಚೆನ್ನಾಗಿರುತ್ತೆ. ಹಾಗೆ ಬೇಸಿಗೆಯಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ಯಾಕೆಂದರೆ ಮೆಂತ್ಯ ಆರೋಗ್ಯಕ್ಕೆ ಉತ್ತಮ ಅಲ್ವಾ. ಇದನ್ನು ಅನ್ನಕ್ಕೆ ಬೇಕಾದ್ರೂ ಕಳಿಸ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಊಟದಲ್ಲಿ ಕುಡಿಲಿಕ್ಕೂ ಬಳಸ್ಬೋದು, ಚೆನ್ನಾಗಿರುತ್ತೆ. ಮತ್ತು ನಮಗೆ ತರಕಾರಿ ಯಾವುದೂ ಇಲ್ಲ, ಪೇಟೆಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ ಅಂಥ ಪ್ರಸಂಗದಲ್ಲಿ ಏನಾದರೂ ಒಂದು ಊಟಕ್ಕೆ ಮಾಡಲೇಬೇಕಲ್ಲ ಪದಾರ್ಥಗಳನ್ನು, ಅವಾಗ ದಿಢೀರ್ ನಾವು ಈ ಮೆಂತ್ಯ ಸಾರನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದಕ್ಕೆ ಯಾವ ತರಕಾರಿನೂ ಬೇಡ, ಮತ್ತು ಮಿಕ್ಸರ್ ಬೇಡ, ಆಮೇಲೆ ಕೊಬ್ಬರಿ ಬೇಡ, ಭಾಳ ಕಡಿಮೆ ಪದಾರ್ಥಗಳು ಇದಕ್ಕೆ ಸಾಕು. ಹೀಗಾಗಿ ಇದನ್ನು ನಾವು ದಿಢೀರನೆ ಅಂದರೆ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಅದು ಬ್ಯಾಚುಲರ್ ಇರ್ತಾರಲ್ಲ ಅವರಿಗೆ ಭಾಳ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ. ಯಾಕಂದರೆ ಬೇಗ ಮಾಡ್ಕೊಳ್ಬೋದು, ಬೀಸೋದೆಲ್ಲ ಏನೂ ಇರೋದಿಲ್ಲ, ಮಿಕ್ಸಿಗೆ ಹಾಕೋದು ಇರೋದಿಲ್ಲ, ಕೊಬ್ಬರಿನೂ ಬೇಡ ಅಲ್ವಾ. ಹೀಗಾಗಿ ಅವರು ಇದನ್ನು ಮಾಡ್ಕೊಳ್ಬೋದು. ಹೀಗಾಗಿ ನಾನು ಇವತ್ತು ಒಂದು 5 ನಿಮಿಷದಲ್ಲಿ ದಿಢೀರನೊಂದು ಮೆಂತ್ಯ ಸಾರನ್ನು ಮಾಡಿ ತೋರಿಸ್ತೇನೆ ನೋಡಿ. ಆ ಮೆಂತ್ಯ ಸಾರಿಗೆ ಏನೇನು ಬೇಕು ಆ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಫಸ್ಟಾಗಿದ್ದು ನೋಡಿರಿ, 1 ಚಮಚ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದಾನೆ, ಸಾಸಿವೆ ಕಾಳು ಇಟ್ಕೊಂಡಿದ್ದಾನೆ, ಮೆಂತ್ಯ ಇಟ್ಕೊಂಡಿದ್ದಾನೆ, ಹಾಗೆ ಒಂದು ಅರ್ಧ ಚಮಚ ಒಣಮೆಣಸಿನ ಪುಡಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ಹುಣಸೆಹಣ್ಣು ಒಂದು ಅಡಿಕೆ ಆಗುವಷ್ಟು ಹುಣಸೆಹಣ್ಣು ಇಟ್ಟಿದ್ದೇನೆ. ಈ ಹುಣಸೆಹಣ್ಣನ್ನು ನಾನು ಏನು ಮಾಡ್ತೇನೆಂದರೆ ಈ ಪಾತ್ರಕ್ಕೆ ಹಾಕಿ ಅದಕ್ಕೊಂದು ಲೋಟ ನೀರು ಹಾಕಿರ್ತೇನೆ. ಯಾಕಂದರೆ ಆ ಹುಣಸೆಹಣ್ಣು ಏನಾಗಬೇಕು, ಚಲೋ ನೆನಿಬೇಕಲ್ವಾ. ನೆನೆದ ಮೇಲೆ ಅದನ್ನು ಕೈಯಲ್ಲಿ ಗಿವುಚಿ ಅದರ ನೀರು ತೆಗೆದು ಇಟ್ಕೊಳ್ತೇನೆ. ಆಮೇಲೆ ಇಲ್ಲಿ ನೋಡಿ, ಕರಿಬೇವು ಇಟ್ಕೊಂಡಿದ್ದೇನೆ, ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದೇನೆ, ಇಲ್ಲಿ ಉಪ್ಪು ಇಟ್ಕೊಂಡಿದ್ದೇನೆ. ಈಗ ಈ ಹುಣಸೆಹಣ್ಣು ಹಾಕಿದ್ದೇನಲ್ಲ, ಇದನ್ನೇನು ಮಾಡ್ತೇನೆ, ಚೆನ್ನಾಗಿ ಇದನ್ನು ಕೈಯಲ್ಲಿ ಹೀಗೆ ಹಿಚುಕಿ ಇದರ ರಸವನ್ನು ತೆಗೆದಿಟ್ಕೊತೇನೆ. ಯಾಕಂದರೆ ಆ ಹುಣಸೆಹಣ್ಣು ಬಾಯಿಗೆ ಬಂದರೆ ಚೆನ್ನಾಗಿರೋದಿಲ್ಲಲ್ವಾ. ಹೀಗಾಗಿ ಅದನ್ನು ಚೆನ್ನಾಗಿ ಹಿಚುಕಿ ಅದರ ನೀರನ್ನು ಸೂಸಿಟ್ಕೊಂಡ್ಬಿಟ್ರೆ ನಮಗೇನಾಗುತ್ತೆ ಅಂದರೆ ಬಾಯಿಗೆಲ್ಲ ಸಿಗೋದಿಲ್ಲ, ಚೆನ್ನಾಗಿರುತ್ತೆ ಸಾರು. ಕುಡಿಬೇಕಾದ್ರೆ ಏನೂ ಸಿಗೋದಿಲ್ಲ, ಹುಣಸೆಹಣ್ಣೆಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಿರೋದಿಲ್ಲಲ್ವಾ. ಅದಕ್ಕೆ ಹಂಗೆ ಮಾಡಿ ಇಟ್ಕೊತೇನೆ. ಈಗ ನೋಡಿ, ಎಲ್ಲ ಹೋಗಿದೆ, ಅದರದ್ದು ಹುಳಿ ಅಂಶ ಎಲ್ಲ ಈ ನೀರಿಗೆ ಬಿಟ್ಟಿದೆ, ನೀರಿಗೆ ಕಲರ್ ಬಂತು ನೋಡಿ ಅಲ್ವಾ. ಈಗೇನು ಮಾಡ್ತೇನೆ ಅಂದರೆ ಇದು ಇಲ್ಲೊಂದು ಲೋಟ ಇದೆಯಲ್ವಾ, ಈ ಲೋಟಕ್ಕೆ ಹಾಕ್ಕೊತಾನೆ. ಇದನ್ನು ಮೇಲಿಟ್ಟು ಇದನ್ನು ಸೋಸಿಬಿಡ್ತೇನೆ. ಯಾಕಂದರೆ ಯಾವುದೇ ಹುಣಸೆಹಣ್ಣು ಚೂರು ಬಾಯಿಗೆ ಸಿಗೋದಿಲ್ಲ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಾನು ಬೆಲ್ಲ ಇಟ್ಟಿದ್ದೇನಲ್ಲ, ಕಾಣಿಸ್ತಾ ಇದೆಯಲ್ಲ, ಇದು 1-2 ಚಮಚ ಬೆಲ್ಲ, ಅದನ್ನು ಆ ಹುಣಸೆಹಣ್ಣಿಗೆ ಹಾಕ್ಬಿಡ್ತೇನೆ. ಹುಣಸೆಹಣ್ಣು ನೀರಿದೆಯಲ್ಲ ಅದಕ್ಕೆ ಹಾಕ್ತೇನೆ. ಆಮೇಲೆ ಉಪ್ಪು ಇಟ್ಕೊಂಡಿದ್ದೇನ, ಈ ಉಪ್ಪನ್ನು ಸಹಿತ ಒಂದು ಅರ್ಧ ಚಮಚ ಉಪ್ಪು ಇಟ್ಕೊಂಡಿದ್ದೇನೆ. ಯಾಕಂದರೆ ನಾನು ಒಂದೇ ಲೋಟ ಸಾರು ಮಾಡ್ತಾಯಿರೋದು, ಅದನ್ನು ಅದಕ್ಕೆ ಹಾಕ್ಬಿಡ್ತೇನೆ. ನೋಡಿ, ಈ ಲೋಟದಲ್ಲಿ 1 ಲೋಟ ಸಾರು ಮಾಡ್ತಾಯಿದ್ದೇನೆ ನಾನು ಅಷ್ಟೇ. ಈಗ ಇದನ್ನು ಸುಮಾರು ಸರಿನಾ. ಈಗ ನಾನು ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಚಿಮಣಿಯನ್ನು ಆನ್ ಮಾಡ್ಕೊಳ್ತೇನೆ. ಕಾಣಿಸ್ತಾ ಇದೆಯಾ? ಆನ್ ಆಯಿತು ಚಿಮಣಿ. ಈಗ ಇದು ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಹೈ ಇರುತ್ತೆ, ಇನ್ನೊಂದು ಸಲ ಮೇಲೆ. ಆಮೇಲೆ ನೋಡಿ, ಪಾತ್ರೆ ಇಟ್ಟಿದ್ದೇನಲ್ಲ, ಈಗ ಗ್ಯಾಸ್ ಹಚ್ತೇನೆ. ಇದನ್ನು
ಮಿನಿಮಮ್ಮಲ್ಲಿ ಇಡ್ತೇನೆ ಸಣ್ಣ ಮಾಡಿ. ಈಗ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಈಗ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೇನೆ. ಕಾಣಿಸ್ತಾ ಇದೆಯಾ? ಸಾಸಿವೆ ಕಾಳು ಹಾಕಿದ್ದು ಸ್ವಲ್ಪ ಸಾಸಿವೆ ಕಾಳು ಚಟ ಚಟ ಅಂತ ಆಗಲಿ. ಆಮೇಲೆ ಮೆಂತ್ಯ ಹಾಕಬೇಕಾಗ್ತದೆ. ಚಟ ಆಗ್ತಾ ಇದೆ ಸಾಸಿವೆ ಕಾಳು. ಈಗ ನಾನು ಒಂದು 1/4 ಸ್ಪೂನು, ರಾಶಿ ಮೆಂತ್ಯ ಹಾಕಬಾರ್ದು, ಕೈ ಆಗಿಬಿಡ್ತದೆ. ಒಂದು 1/4 ಸ್ಪೂನ್ ಏನು ಇಟ್ಕೊಂಡಿದ್ದೇನೆ ಮೆಂತ್ಯ ಇಟ್ಕೊಟ್ಟಿದ್ದೇನೆ ನಾನು. ಈಗ ಇದಕ್ಕೆ ನಾನು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೇನೆ. ನೋಡಿರಿ, ಮೆಣಸಿನ ಪುಡಿ ಹಾಕಿದೆ. ಮೆಣಸಿನ ಪುಡಿ ಹಾಕಿದ ಮೇಲೆ ಈ ಹುಣಸೆಯನ್ನು ಬೆಲ್ಲ ಎಲ್ಲ ಹಾಕಿ ನೀರು ಮಾಡಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಾ? ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲದನ್ನು ಹಾಕಿದ್ದೇನೆ. ಈಗ ಇದರ ಮೇಲಿಂದ ಕರಿಬೇವನ್ನು ಇಟ್ಕೊಂಡಿದ್ದೇನಲ್ಲ, ನೋಡ್ರಿ, ಕರಿಬೇವನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಕಾಣಿಸ್ತಾ ಇದೆಯಾ ಸಾರು? ದಿಢೀರ್ ಮೆಂತ್ಯ ಸಾರು. ದಿಢೀರ್ ಮೆಂತ್ಯ ಸಾರು ರೆಡಿ. 5 ನಿಮಿಷನೂ ಬೇಡ, ಅದಕ್ಕೂ ಮೊದಲೇ ರೆಡಿ ಆಗಿಬಿಡುತ್ತೆ. ಅಲ್ಲಿ ತಾಟ್ ಹಾಕ್ಕೊಂಡು ನಾವಿಲ್ಲಿ ಸಾರನ್ನು ಮಾಡ್ಬೋದು. ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು. ಕೋಲ್ಡ್ ಆದಾಗ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಂತೂ ಇನ್ನೂ ಒಳ್ಳೆಯದು. ಬಿಸಿ ಬಿಸಿ ಇರುತ್ತೆ ಮೆಂತ್ಯ ಸಾರು, ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಹುಳಿ, ಖಾರ, ಉಪ್ಪು ಎಲ್ಲ ಸಮ ಪ್ರಮಾಣದಲ್ಲಿ ಬೀಳಬೇಕು. ಈಗ ನಾನು ಏನು ನಿಮ್ಗೆ ಅಳತೆ ಹೇಳಿದ್ದೇನಲ್ಲ, 1 ಲೋಟಕ್ಕೆ ನೀರಿಗೆ 1 ಲೋಟ ನೀರಿನ ಸಾರು ಮಾಡೋದಿದ್ದರೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದ್ದೇನೆ. ಇದನ್ನು ಜಾಸ್ತಿ ಮಾಡೋದಿದ್ದರೆ ಅದೇ ಪ್ರಮಾಣವನ್ನು ನೀವು ಜಾಸ್ತಿ ಮಾಡಿಬಿಟ್ರೆ ಆಯಿತು ಅಷ್ಟೇ. ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ದೊಡ್ಡ ಮಾಡಿದ್ದೇನೆ ಗ್ಯಾಸನ್ನು. ನೋಡಿ, ಚೆನ್ನಾಗಿ ಕುದಿಬೇಕಲ್ಲ. ಕುದೀತಾ ಇದೆ ಈಗ. ಕುದೀತಾ ಇರೋದು ಕಾಣಿಸ್ತಾ ಇದೆಯಲ್ಲ. ಈಗ ಸಣ್ಣ ಮಾಡ್ಬೋದು. ಈಗ ಗ್ಯಾಸನ್ನು ಸಣ್ಣಾಗಿ ಒಂದು 2 ನಿಮಿಷ ಇಟ್ಟರೆ ಸಾಕು, ಸಾರು ರೆಡಿ ಆಗಿಬಿಡುತ್ತೆ. ಈಗ ಸಾರು ರೆಡಿ ಆಗಿದೆ. 2 ನಿಮಿಷ ಕುದಿದೆಯಲ್ಲ, ಕುದೀತಾ ಇದೆ. ಆಯಿತು, ದಿಢೀರ್ ಮೆಂತ್ಯ ಸಾರು ರೆಡಿ. ಈಗ ನಾನು ಟೇಸ್ಟ್ ನೋಡ್ತೇನೆ. ನೋಡಿ, ಸ್ವಲ್ಪ ತಗೊಂಡಿದ್ದೇನಲ್ಲ, ಟೇಸ್ಟ್ ನೋಡ್ತೇನೆ ಈಗ. ತುಂಬ ಚೆನ್ನಾಗಾಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಏನೇನೂ ಹಾಕೋ ಕೆಲಸ ಇಲ್ಲ. ನೋಡಿರಿ, 1 ಲೋಟ ಸಾರಿಗೆ
ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ಹೀಗೆ ನೀವು 2 ಲೋಟ ಆದರೆ ಡಬಲ್ ಮಾಡೋದು, 3 ಲೋಟ ಆದರೆ ತ್ರಿಬಲ್ ಮಾಡೋದು. ಹೀಗೆ ಮಾಡಿ ಚೆನ್ನಾಗಿರುತ್ತೆ ಸಾರು, ದಿಢೀರನಾಗುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಭಾಳ ಈಸಿ. ಈ ಸಾರನ್ನು ಮಾಡಿ ಊಟ ಮಾಡಿ. ಇದು ಚೆನ್ನಾಗಿದೆ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.